ಅಲ್ವೋ? ಅಕ್ಕನ್ ಮದ್ವೆಗಿಂತ ಆ ಮಾಯಣ್ಣನ್ ಮನೆ ಕಷ್ಟನೇ ದೊಡ್ಡದಾಗೋಯ್ತೇನೋ. ಗಿರಿಜಾ, ಈ ಏರಿಯಾದ ಅವನ ಜೊತೆ ಹುಡುಗರೆಲ್ಲ ಲಾಟ್ರಿ, ಜೂಜು, ಕುಡ್ತಾ ಅಂತ ಹಾಳಾಗಿ ಹೋಗಿದ್ದಾರೆ. ಆದ್ರೆ ನಮ್ ಶಂಕರ ಅದ್ಯಾವುದ್ರ ಸಹವಾಸನೂ ಮಾಡದೆ ಬಂಗಾರ ಅನ್ಸ್ಕೊಂಡಿದ್ದಾನೆ. ಇವತ್ತು ಅಷ್ಟೇ ಅವನು ದುಡ್ಡು ಚರಂಡಿ ಪಾಲಾಗಿಲ್ಲ, ಒಂದ್ ಸಂಸಾರನ ಉಳಿಸಿದಾನೆ ಕಣೆ. ಶಂಕರ, ನಮ್ಮ ಗೀತನ ಮದುವೆನ ಯಾವುದೇ ಕೊರತೆ ಇಲ್ದ ಹಾಗೆ ನಾನ್ ನಡೆಸ್ತೀನಿ. ನೀನು ನಿಶ್ಚಿಂತೆಯಾಗಿರು. ಶಂಕರ, ನೀನ್ ಸುಮ್ನೆ ತಲೆ ಕೆಡಿಸ್ಕೋಬೇಡ. ಎದ್ದೇಳು, ಕೈಕಾಲು ತೊಳ್ಕೊಂಬ, ಊಟ ಮಾಡುವಂತೆ. ಬಾ. ಏನು ಏನಲ್ಲ? ಅಯ್ಯೋ, ಇವನ್ನೆಲ್ಲ ಕಡೆ ಏಮಾರಿಸಿದಾನಂತೋ. ಅಲ್ಲೋ, ಈ ಮನೇನು ಅವಂದಲ್ವಂತೆ. ಇವನ್ಗೆ ಹುಡುಗಿಯರ್ ಚಟ, ರೇಸು, ಕುಡ್ತಾ, ಇಸ್ಪೀಟ್ ಚಟ ಎಲ್ಲ ಇಟ್ಕೊಂಡಿದ್ದಂತೆ. ಬಡಬಗ್ರ ದುಡ್ಡನ್ನೆಲ್ಲ ತಗೊಂಡೋಗ ಸುರ್ದ ನಮ್ ಸಮಾಧಿ ಕಟ್ಬಿಟ್ಟ. ಅಯ್ಯೋ, ಏ ದೇವಯ್ಯ, ಸಮಾಧಾನ ಮಾಡ್ಕೊಳ್ಳೋ. ಹೇಗೋ ಸಮಾಧಾನ ಮಾಡ್ಕೊಳ್ಳಿ? ದೊಡ್ಡ ಬಂಗ್ಲೆ, ಇಂಪೋರ್ಟೆಡ್ ಕಾರು ಇವನ್ನೆಲ್ಲ ನೋಡಿ ಚೀಟಿ ಹಾಕ್ಬಿಟ್ಟೆ. ಮದುವೆವರೆಗೂ ಚೀಟಿ ತಗೊಳ್ಳೋದೇ ಬೇಡ ಅಂತ ಸುಮ್ಮನಾಗಿ ಬಿಟ್ಟಿದ್ನಲ್ಲೋ. ಅಯ್ಯೋ, ಏನಪ್ಪ ಮಾಡ್ಲಿ? ನೋಡು, ತಿನ್ಲಿಲ್ಲ, ಉಳ್ಳಿಲ್ಲ, ದುಡ್ದಿದ್ದೆಲ್ಲ ನೀರ್ಗೆ ಹಾಕ್ದಾಗೋಯ್ತು. ನಮ್ಮಂತವ್ರು ಮೋಸ ಮಾಡಿದಕ್ಕೆ ಕಣೋ ಅವ್ನ್ ಸರ್ವನಾಶ ಆಗೋಗ್ಬಿಟ್ಟ. ಅವ್ನು ಹಾಳಾದ ನನಗೇನು? ಈಗ ನನ್ ಕತೆ ಹೇಳು. ಈ ತಿಂಗಳ ನನ್ ಮಗಳ ಮದುವೆ ಇಟ್ಕೊಂಡಿದ್ದೀನಿ, ಏನಪ್ಪ ಮಾಡ್ಲಿ? ಕೈ ಕಾಲೆಲ್ಲ ತಣ್ಣಗಾಗ್ಬಿಡುತ್ತಲ್ಲೋ. ಸಮಾಧಾನ ಮಾಡ್ಕೊಳ್ಳೋ. ಅವನ ಆಟೋ ಡ್ರೈವರ್ ಅಂತ ಗೊತ್ತು, ಆಟೋ ಓಡಿಸ್ತಾನೆ ಅಂತಾನೂ ಗೊತ್ತು. ಆದ್ರೂ ಅವನನ್ನ ಹುಡ್ಕೋದಕ್ಕಾಗ್ಲಿಲ್ಲ ಅಂದ್ರೆ ನೀವೆಲ್ಲ ಕತ್ತೆ ಕಾಯೋದಕ್ಕೆ ಲಾಯಕ್ಕು. ನಿಮ್ಮ ಯೋಗ್ಯತೆಗೆ ಅವನ ಹೊಡೆಯೋದಕ್ಕಂತೂ ಆಗ್ಲಿಲ್ಲ. ಅಟ್ಲೀಸ್ಟ್ ಅವನ ಆಟೋ ನಂಬರ್ ಆದ್ರೂ ಬರ್ಕೊಳ್ಳೋದಕ್ಕಾಗ್ಲಿಲ್ವಾ? ಅಕ್ಕ, ಆ ಟೆನ್ಷನ್ ನಲ್ಲಿ ಬರ್ಕೊಳ್ಳೋದೇ ಮರ್ತ್ಬಿಟ್ಟೆ ಕಣಕ. ಆದ್ರೆ ಅವನದೊಂದು ಫೋಟೋನಂತ ಒಯ್ತೆ ಕಣಕ. ಅದನ್ನ ಇಟ್ಕೊಂಡು ಪೂಜೆ ಮಾಡ್ತಿದ್ಯಾ? ಈ ಕಡೆ ತಿರುಗಿಸಲ ತಗಡು. ನಿನ್ ಮುಖ ತೋರಿಸಿ. ಏನ್ ಮಾಡ್ಬೇಕು ಇವ್ನ? ಮಾಯಮ್ಮ, ನೀವ್ ನೋಡ್ರಿ. ಮಾಯಮ್ಮ, ನೀವ್ ನೋಡ್ರಿ. ನೋಡ್ರಿ ಅಂತಂದ್ರೆ ನೋಡ್ರಿ. ನನ್ನ ಮಗ ಉದ್ದಕ್ಕಿಲ್ಲ ಅಮಿತಾಬ್ ಬಚ್ಚನೇನು ಆಟೋದವನ್ನ ಹಿಡ್ಕೊಂಡ್ರೆ ಆಟೋ ಫೋಟೋ ಹಿಡ್ಕೊಂಡ್ಬಂದಿದ್ದೀನಲ್ಲ. ಅವತ್ ನೀನೇ ಹೇಳ್ದೆ, ಒಂದ್ ಒಳ್ಳೆ ಸಂಬಂಧ ಸಿಕ್ಕಿದೆ, ವರದಕ್ಷಿಣೆ ಏನೂ ಬೇಡ, ಸಿಂಪಲ್ ಆಗಿ ಮದುವೆ ಮಾಡ್ಕೊಟ್ಬಿಟ್ರೆ ಸಾಕು ಅಂತ. ಏನೇ ಸಿಂಪಲ್ ಅಂದ್ರು ಚೌಲ್ಟ್ರಿ ಬಾಡಿಗೆ, ಒಡವೆ ವಸ್ತ್ರಕ್ಕೆ ಅಂತ 1 ಲಕ್ಷ ಬೇಡವೆ? ನಿನಗ್ ಸಾಲ ಬೇಕೇ ಬೇಕು ಅಂದ್ರೆ ಯಾರಾದ್ರೂ ಬಡ್ಡಿ ವ್ಯವಹಾರದವ್ರ ಹತ್ರನೇ ಹೋಗ್ಬೇಕು. ಅಂತವ್ರು ಯಾರು ನನ್ನ ಪರಿಚಯನೇ ಇಲ್ವಲ್ಲಪ್ಪ. ಬಡ್ಡಿ ಕಾಳಮ್ಮಿಗೆ ಕಷ್ಟದಲ್ಲಿ ಇರೋರೆಲ್ಲ ಪರಿಚಯಿಸ್ತಾರೆ, ಬೇಕಾದ್ರೆ ನಾನೇ ಹೇಳಿ ಕೊಡಿಸ್ತೀನಿ. ಅಯ್ಯಯ್ಯೋ, ಬಡ್ಡಿ ಕಾಳಮ್ಮನ ಅವಳು ಸಹವಾಸ ಮಾತ್ರ ಬೇಡಪ್ಪ. ಹೇಗೋ ಜೀವನ ಮಾಡ್ತಾ ಇದೀವಿ, ಅವಳ ಹತ್ರ ಹೋಗಿ ಸಾಲ ಮಾಡೋದ? ಅವಳ ಹತ್ರ ಸಾಲ ಮಾಡೋದು ಒಂದೇ, ಹುತ್ತದಲ್ಲಿ ಕೈ ಹಾಕೋದು ಒಂದೇ. ನೋಡು, ಬೇರೆ ಯಾರ ಕೈ ಕಾಲಾದ್ರೂ ಹಿಡಿದು ಸಾಲ ತರ್ತೀನಿ ಹೊರತು ಆ ಬಡ್ಡಿ ಕಾಳಮ್ಮನ ಹತ್ರ ಮಾತ್ರ ಸಾಲ ಮಾಡಲ್ಲ. ಮದುವೆಗೆ ಇನ್ನೊಂದು ವಾರ ಇದೆ. ಬಟ್ಟೆಗಿರ್ಲಿ, ಕಡೆ ಪಕ್ಷ ಧಾರೆ ಸೀರೆನೂ ತೆಗ್ದಿಲ್ಲ, ಮಾಡಕ್ ಹಾಕಿರೋ ಒಂದು ಒಡವೆನೂ ತಂದಿಲ್ಲ, ಅರ್ಧಕ್ಕರ್ಧ ಜನಕ್ಕೆ ಪತ್ರಿಕೆನೂ ತಲುಪಿಸಿಲ್ಲ. ನೀವು ನೋಡಿದ್ರೆ ಯಾವ್ದನ್ನು ಸರಿಯಾಗಿ ಹೇಳ್ದೆ ಎಲ್ಲ ಗುಟ್ಟಾಗಿಟ್ಟಿದ್ದೀರಾ. ನನಗ್ ದಿಕ್ಕೆ ತೋಚಿದಾಗ್ಬಿಟ್ಟಿದೆ. ಗಿರಿಜಾ, ಯಾಕೆ ಏನೇನೋ ಮಾತಾಡ್ತಾ ಇದೀಯಾ? ಇಷ್ಟು ದಿವಸ ಗಂಡಿನ ಕಡೆಯವ್ರ ದುರಾಸೆಯಿಂದ ನಮ್ ಗೀತಾ ಮದ್ವೆಗೆ ತಡೆ ಆಗ್ತಿತ್ತು. ಈಗೆಲ್ಲ ಒಳ್ಳೇದಾಯ್ತಲ್ಲ ಅನ್ಕೊಳ್ತಿರೋವಾಗ ನಮ್ಮಿಂದಾನೇ ಈ ಶುಭ ಕಾರ್ಯಕ್ಕೆ ವಿಘ್ನ ಆದ್ರೆ ಅವಳು ಜೀವ ಸಹಿತ ಇರ್ತಾಳೆ ಅನ್ಕೊಂಡಿದ್ದೀರಾ? ನೋಡು, ಮಗಳಿಗೆ ಮದುವೆ ಮಾಡಿ ಕಳಿಸ್ಕೊಡ್ಬೇಕು ಅನ್ನೋ ಜವಾಬ್ದಾರಿ ನಿನಗೆಷ್ಟಿದೆಯೋ ಅಷ್ಟೇ ಜವಾಬ್ದಾರಿ ನನಗೂ ಇದೆ. ಸುಮ್ಮನೆ ಏನೇನೋ ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡ. ನಾಳೆನೆ ಅದಕ್ಕೊಂದು ವ್ಯವಸ್ಥೆ ಮಾಡ್ತೀನಿ, ನಿಂತ್ ಮಲಕೋ. 7777 ನಮ್ ರೂಲ್ಸ್ಗಳೆಲ್ಲ ಹೇಳಿದ್ದೇನೆ ಶೇಖರ? ಹ್ಞೂ ಮಾಮಣ್ಣ, ಹೇಳಿದ್ದೀನಿ. ಪಾರ್ಟಿ ಗ್ಯಾರಂಟಿ ತಾನೆ? ಆಮೇಲೆ ಅವ್ನ್ ಕೈ ಎತ್ತಿದ್ರೆ ನಿನ್ ಕುದಿಗೆ ಬರ್ತದೆ. ಅಂತವ್ರನ್ನೆಲ್ಲ ಕರ್ಕೊಂಡ್ ಬರ್ತೀನ ನಾನು. ದೇವಯ್ಯನ ಮೇಲೆ ನನಗೆ ಬಹಳ ನಂಬಿಕೆ ಇದೆ.
ತುಂಬಾ ಮರ್ಯಾದಸ್ತ. ನೋಡಯ್ಯ, ಆಟೋ ರಿಕ್ಷಾ ಡಾಕ್ಯುಮೆಂಟ್ಸ್ ಮೇಲೆ 1 ಲಕ್ಷ ರೂಪಾಯಿ ಕೊಡಕ್ಕಾಗೋದಿಲ್ಲ. ಇದ್ದಕ್ಕಿದ್ದಾಗೆ ಮಗಳ ಮದುವೆ ಫಿಕ್ಸ್ ಆಗೋಯ್ತು. ಅರ್ಜೆಂಟಾಗಿ ಬೇಕಾಗಿತ್ತು. ಕರೆಕ್ಟ್ ಕಟ್ಕೊಂಡು ಹೋಗ್ತೀನಿ. 6 ತಿಂಗಳಲ್ಲಿ ಅಸಲು ತೀರಿಸ್ಬಿಡ್ತೀನಿ. ಚೆಕ್ಗಳಲ್ಲಿ ತಂದಿದ್ದೀನಮ್ಮ. ಎಲ್ಲ ಸರಿಗದಕ್ಕ. ಮಾತು ಉಳಿಸ್ಕೊಂಡು ಮಾನಾನು ಉಳಿಸ್ಕೊತೀನಿ ಅನ್ನೋ ಹಾಗಿದ್ರೆ ಪತ್ರಕ್ಕೆ ಸೈನ್ ಹಾಕಿ ದುಡ್ಡು ತಗೊಂಡೋಗು. ಆಯ್ತಮ್ಮ. ಐವತ್ತು, 40 ಈ 10,000 ಮೊದಲನೇ ತಿಂಗಳು ಬಡ್ಡಿ ಮುರ್ಕೊಂಡಿದೀನಿ. ಹಾ ತಗೊಂಡೋಗೋ. ಆಯ್ತು, ಬರ್ತೀನಿ. ಬರ್ಕೊಡ್ತೀನಮ್ಮ. ಹಾ, ಹಾ. ಏನೇ ಫ್ರೂಟ್ ಸಾಲಿಡ್ ಯಾರು ಹಚ್ಕೊಳ್ಳಿಲ್ವಾ? ಏನ್ ಶಂಕ್ರು, ಅವ್ರ ಮನ್ಸಿಗೆ ಬಂದಂಗ್ ದುಡ್ಡು ಕೇಳಿದ್ರೆ ನಾನು ಎಲ್ಲಿಂದ ತರ್ಲಿ? ನಾನು ಮನ್ಸಿಗೆ ಬಂದಂಗೆ ದುಡ್ಡು ಕೇಳ್ತೀನಿ. ನೀನ್ ಏನ್ ಬೇಕಾದ್ರೂ ಕೇಳು, ಎಷ್ಟು ಬೇಕಾದ್ರೂ ಕೇಳು, ನಿನಗಿಲ್ಲ ಅಂತೀನಾ? ಒಂದ್ ಕೆಲಸ ಮಾಡಾಗಾರೆ, ಒಂದ್ ಹಸು ನೋಟು ಗಾಂಧಿ ತಾತ ಇರೋ ತೆಗಿ. ಗಾಂಧಿ ತಾತಾನೇ ಬೇಕಾ? ಯಾಕೆ ಇತ್ತ ಅವ್ರೆ ಹೋಗ್ಬೇಡ್ವಾ? ಅವ್ರನ್ನು ಬೇಡ ಇವ್ರನ್ನು ಬೇಡ. ಹತ್ಕೋ. ಏಯ್ ತುಂಬಸ್ರು, ಲೇ ಲೇ, ಇದೇನ್ ಆಟೋ ಅನ್ಕೊಂಡೆ ಲಾರಿ ಅನ್ಕೊಂಡ್ಯಾ? ಲೇ, ಈ ಆಟೋ ನನ್ ಸ್ವಂತದ ಕಡೆ ಬಾಡಿಗೆ ಅದಲ್ಲ. ಶಂಕ್ರು, ನಾನು ನಿನ್ ಸ್ವಂತ. ಸರ್ಕೋ ಶಂಕ್ರು. ಹೇಳಿದ್ ಮತ್ ಕೇಳಿ, ಹಿಂದೆ ಹತ್ಕೋ. ಹಿಂದೆ ಜಾಗ ಎಲ್ಲಿದೆ? ಮೇರಿ ಜಾನ್ ಶಾರುಖ್ ಖಾನ್. ಚಿಚಿ ಚಿಚಿ, ಲೇ, ಈ ತರ ಹೋದ್ರೆ ಪೊಲೀಸರು ಫೈನ್ ಹಾಕ್ತಾರೆ ಕಣೆ. ಫೈನ್ ನಾನ್ ಕಟ್ತೀನಿ. ಸರ್ಕೋ ಶಂಕ್ರು. ನಡಿ ಶಂಕ್ರು. ಅದೇನ್ ಮೈ ಗೊತ್ಕೊಂಡೆ ಕೂತ್ಕೊಂತೀರ? ಸುತ್ತೂರ ಕೂತ್ಕೋ. ನೋಡು, ನಾನು ಪಕ್ಕಾ ಬ್ರಹ್ಮಚಾರಿ, ಆಂಜನೇಯನ್ ಪೂಜಾರಿ. ನಾನು ಬ್ರಹ್ಮಚಾರಿಣಿನೇ. ನಂದು ಫಸ್ಟ್ ಲವ್ ಶಂಕ್ರು. ಲವ್ ಅಂದ್ರೆ ನೋಡ, ಆಮೇಲೆ ಲವ್ ಅಂದ್ರೆ ಮಾ ಡೇಂಜರಸ್. ಆಮೇಲೆ ನೋಡು, ಆಕ್ಸಿಡೆಂಟ್ ಮಾಡ್ಬಿಡ್ತೀನಿ, ಇಬ್ರು ಗುಡ್ಡಿಲ್ ಬಿದ್ದೋಗ್ಬಿಡ್ತೀವಿ ಅಷ್ಟೇ. ಇಬ್ರು ಬೀಳೋದಾದ್ರೆ ಗುಂಡಿಗೇನು, ಪಾತಾಳಕ್ಕಾದ್ರೂ ರೆಡಿನೇ ಶಂಕ್ರು. ಏನ್ ದೇವಣ್ಣ, ಮಗಳ ಮದುವೆ ಅಂತೂ ಮಾಡಾಯ್ತು. ಅಪ್ಪ ಮಗ ಇಬ್ರು ದುಡಿತೀರಾ? ದುಡ್ದಿದ್ದೆಲ್ಲ ಎಲ್ಲಿಡ್ತೀರಾ? ದುಡ್ದಿದ್ದೆಲ್ಲ ಚೀಟಿ ಒಂದು ಬಾಯಿಗೆ ಹಾಕಿದ್ವಲ್ಲಪ್ಪ. ಒಳ್ಳೆ ಹೇಳ್ದೆ. ಆ ಕಾಳಮ್ಮ ಸಾಲ ತೀರಿಸ್ಬೇಕಲ್ಲ. ಹೋಗಿ ಹೋಗಿ ಅವಳ ಹತ್ರ ಯಾಕಪ್ಪ ಸಾಲ ಮಾಡ್ದೆ? ಅದ್ ಸರಿ, ಎಲ್ಲಿ ಶಂಕರ? ಅವನು ನೈಟ್ ಕಾಲೇಜ್ ಹೋಗಿದಾನಪ್ಪ, ಇನ್ನೂ ಬಂದಿಲ್ಲ. ಇನ್ನೂ ಅವ್ನು ಓದ್ ಮುಗಿಲಿಲ್ವಾ? ಈ ವರ್ಷ ಮುಗಿದೋಗುತ್ತೆ ಅಂತ ಕಣ. ಏ ಕುಮಾರ, ನಿನ್ ತಮ್ಮಯ್ಯ ಅಂತೀನಿ, ಈ ಚೀಟಿ ಹಾಕಿದ ವಿಷಯ, ಕಾಳಮ್ಮ ಹತ್ರ ಸಾಲ ತಗೊಂಡಿರೋದು ನಮ್ ಶಂಕರನಿಗೆಲ್ಲಾದ್ರೂ ಹೇಳ್ಬಿಟ್ಟಿಯಪ್ಪ. ನಾನ್ಯಾಕಪ್ಪ ಹೇಳಿ? ಮೊದ್ಲು ಅಯ್ಯಮ್ಮ ಸಾಲ ತೀರ್ಸ್ಬಿಡು, ನಾ ಬರ್ತೀನಿ. ಏಯ್, ಎತ್ತಗಾಡಿ ನಡಿ ನಡಿ ನಡಿ. ಎಲ್ಲಿಗೆ ಮಾಮಣ್ಣ? ಕೋಣೆಗೆ 2 ತಿಂಗಳು ಬಡ್ಡಿ ಕಟ್ಬಿಟ್ಟು 4 ತಿಂಗಳಿಂದ ಕಾಗಿ ಹಾರಿಸ್ತೀನಲ್ಲೇ ಕಜೋರ್. ಅದೇನಾಯ್ತು ಅಂದ್ರೆ, ಸರ್ಕಾರದವರು ಕಾನೂನು ಮಾಡವ್ರೆ ಗ್ಯಾಸ್ ಕಿಟ್ ಹಾಕ್ಬೇಕು ಅಂತ, ಅದನ್ನ ಹಾಕಿಸ್ದೆ. ಆಮೇಲೆ ಗಾಡಿ ಬೋರ್ಗ್ ಬಂದ್ಬಿಡ್ತು, ಖರ್ಚು ಜಾಸ್ತಿ ಬಂದ್ಬಿಡ್ತಣ್ಣ. ಅದಕ್ಕೆ ಹಿಂಗಾಗೋಯ್ತು. ಏನ್ ಮಾಡುದು ನೀನು ಹೇಳು? ಬೆಂಕಿ ಇಕ್ಬಿಡು ಅಣ್ಣ. ನಿನ್ ಕಷ್ಟಗಳು ಕೇಳಕ್ಕೆ ನಂಗೇನ್ ಸಿಕ್ಕಿಡ್ರಿಲ್ಲ. ಅಣ್ಣ ಅಣ್ಣ, ನನ್ ಮಾತು ಕೇಳೋಣ ದಯವಿಟ್ಟು. ಒಂದೇ 1 ತಿಂಗಳು ನಂಗೆ ಟೈಮ್ ಕೊಡ್ಸಣ್ಣ, ಹೆಂಗಾರ ಮಾಡಿ ತೀರ್ಸ್ಬಿಡ್ತೀನಿ. ಬಿಟ್ರೆ ಮೆಟ್ಟ ಹೊಡಿತಾಳ ಕಾಲ ಮತ್ನು ನೋಡ್ಲಾ. ಅದೇನ್ ಪುರಾಣ ಹೇಳ್ತೀಯೋ ಆ ವಾಕನ್ ಮುಂದೆ ಹೇಳಿ. ನಡ್ಡಿ. ಅಯ್ಯೋ, ಹಂಗೆಲ್ಲ ಮಾತಾಡ್ಬೇಡ. ನೀನೇ ನನ್ನ ಪರವಾಗಿ ಏನಾದ್ರೂ ಹೇಳ್ಬಿಡು, ಇಲ್ಲಾಂದ್ರೆ ಮರ್ಯಾದೆ ಹೋಗುತ್ತೆ. ಮರ್ಯಾದೆ ಮರ್ಯಾದೆ ಅಂದ್ರೆ ನಮ್ ಕಡೆ ಏನು ಅಂತ ಕೇಳ್ತಾರೆ. ನಡ ಏನಾದ್ ಶೇಖರಪ್ಪ ಸುರುಟಿ ಹಾಕವನೆ ಅಂತ ನಿಂಗೆ ಟೈಮ್ಗಳು ಕೊಡ್ತಾ ಇದೀನಿ. ಅದ್ ಯಾವಾಗ ಕೊಡ್ತಿ ಅಂತ ಕರೆಕ್ಟ್ ಆಗಿ ಹೇಳ್ಬಿಡು. ಹೇಳಿದ್ನಲ್ಲ, 1 ತಿಂಗಳು ಟೈಮ್ ಸಾಕು, ಎಲ್ಲ ಕೊಟ್ಬಿಡ್ತೀನಿ, ಚುಕ್ತ ಮಾಡ್ಬಿಡ್ತೀನಿ. 1 ತಿಂಗಳು. ಇದೇ ಫಸ್ಟ್ನೇ ವಾರ್ನಿಂಗು, ಲಾಸ್ಟ್ನೇ ವಾರ್ನಿಂಗು, ಎಲ್ಲ ವಾರ್ನಿಂಗು. 8,000 ಇದೆ. ಇನ್ 2,000 ರೂಪಾಯಿ ಇದ್ದಿದ್ರೆ 1 ತಿಂಗಳ ಬಡ್ಡಿ ಕಾಳಮ್ಮನ ಕೊಟ್ಬಿಟ್ಟು ಉಳಿದ ದುಡ್ಡಿಗೆ ಇನ್ ಸ್ವಲ್ಪ ದಿವಸ ಟೈಮ್ ಕೇಳ್ಬೋದಾಗಿತ್ತು. ಏನ್ ಮಾಡೋದು? ಅಮ್ಮ ಬಂದೆಪ್ಪ. ಅಮ್ಮ, ಏನು? ನೋಡಿ ಯಾರು ಬಂದಿದ್ದಾರೆ. ಅಮ್ಮ, ಗೀತಾ. ಅತ್ತೆ. ಒಳ್ಳೇದಾಗ್ಲಿ ಹೇಳಪ್ಪ. ಎದ್ದೇಳಮ್ಮ. ಚೆನ್ನಾಗಿದೀಯಮ್ಮ? ನಾನ್ ಚೆನ್ನಾಗಿದ್ದೀನಮ್ಮ. ನೀನ್ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ನನಗೇನಮ್ಮ, ಗುಂಡ್ಕಲ್ಲಿ ಇದ್ದಾಗಿದ್ದೀನಲ್ಲ. ಅವಳಿ ಜವಳಿ ಆಗ್ಲಿ ಅಂತ ಆಶೀರ್ವಾದ ಮಾಡಿ. ಆಕಾಶು, ಏನಪ್ಪ ಇದ್ದಕ್ಕಿದ್ದಾಗೆ ದುಬೈಗೆ ಹೋಗ್ತಾ ಇದ್ದೀನಿ, ಏನ್ ಸಮಾಚಾರ? ಏನ್ ಮಾಡೋದ್ ಮಾವ, ಕೆಲ್ಸನೇ ಅಂತದ್ದು, ತಪ್ಪಿಸ್ಕೊಳಕ್ ಆಗಲ್ಲ. ಅದು ಅಲ್ದೆ ಗೀತಾ 7 ತಿಂಗಳು ಗರ್ಭಿಣಿ, ಚೊಚ್ಚಲ ಹೆರಿಗೆ ನಿಮ್ಮನೇಲಿ ಆಗ್ಬೇಕಂತ ಫೋರ್ಸ್ ಮಾಡಿದ್ರಲ್ಲ, ಅದಕ್ಕೆ ಬಿಟ್ಟು ಹೋಗೋಣ ಅಂತ ಬಂದೆ. ಆದ್ರೆ ಹೆರಿಗೆ ಟೈಮಲ್ಲಿ ಬಂದೋಗ್ತೀನಿ. ಓ, ಹಾಗಾದ್ರೆ ಬಂದು ಹೋಗ್ಬೋದಾ? ದುಬೈ ಕೆಂಗೇರಿ ಪಕ್ಕದಲ್ಲೇ ತಾನೇ ಇರೋದು, ಆಟೋದಲ್ಲ ಕರ್ಕೊಂಡ್ ಬರ್ತಿದ್ದೀನಿ ಅವಾಗ ಅವ. ನೀವೇನು ತಲೆ ಕೆಡಿಸ್ಕೊಂಬೇಡಿ, ಅಕ್ಕ ನಾವೆಲ್ಲ ಚೆನ್ನಾಗಿ ನೋಡ್ಕೊಂತೀವಿ, ನೀವು ಆರಾಮಾಗಿ ಟೆನ್ಷನ್ ಇದೆ, ಹೊರಟ್ ಬನ್ನಿ.
ಎಷ್ಟು ಬೇಕಾಗಿತ್ತು? ಅಲ್ಲ ರೀ, ಹಾ. ಈ ಶುಕ್ರವಾರನೇ ಶ್ರೀಮಂತದ ಕಾರ್ಯ ಇಟ್ಕೊಂಡ್ಬಿಡೋಣ. ಹಾ. ಕೈಯಲ್ಲಿ ದುಡ್ಡಿದಾಗ್ಲೇ ಆ ಕೆಲಸ ಮಾಡಿ ಮುಗಿಸ್ಬಿಡೋದು ಒಳ್ಳೇದಲ್ವಾ? ಅಲ್ವೇ? ಇಲ್ಲ ಅಂದ್ರೆ ನೀವು ಅದು ಇದು ಅಂತ ಖರ್ಚು ಮಾಡ್ಬಿಡ್ತೀರಾ. ಅಲ್ಲ ಕಣೆ, ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ, ಕೊಡ್ರಿ. ಅಲ್ವೇ? ಐದು ಅಲ್ಲೇ. ಅಯ್ಯೋ ದೇವ್ರೆ. ತಗೋ ಪದ್ಮಕ್ಕ, ನಿನ್ ಯಜಮಾನ ಕೊಟ್ಟು ಕಳಿಸ್ದ. ನಾನೇ ಈಗ ಅವ್ನಿಗೆ ಅಸ್ಟೆಂಟ್. ಏನೋ ತರ್ಲೆ? ಅಕ್ಕ, ಆ ಡ್ರೈವರ್ ಮನೆ ಕಂಡು ಹಿಡಿದ್ಬಿಟ್ಟಕ್ಕ. ನನಗ ಅವ್ರ ಮನೆ ಮುಂದೆ ಇರೋದು. ಆ ಪದ್ಮಕ್ಕ ಸಾಲ ಕೊಡ್ಬೇಕಲ್ಲಕ್ಕ, ಅವ್ರ ಗಂಡನೇ ಇವನು. ಅವನೀಗ ಅವ್ನ ಹೆಂಡತಿ ಜೊತೆ ಮಗು ಎತ್ಕೊಂಡು ಮಾತಾಡ್ತಿದ್ದಾನಕ್ಕ. ಆದಷ್ಟು ಬೇಗ ಬಂದ್ಬಿಡಕ್ಕ. ಎಲ್ಲಿ ನಿನ್ ಗಂಡ? ಅವ್ರೂರಲ್ಲಿಲ್ಲ. ಗಂಡನಿಗೆ ಹೇಳೆ, ಈ ಮಗು ಅವನಿಗೆ ಹುಟ್ಟಿದ್ರೆ ಬಂದು ಅವನ್ನ ಬಿಡಿಸ್ಕೊಂಡು ಹೋಗಿ ಕೇಳು.